ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೂರಲ್ಲಿ ಬಸವನ ಹಬ್ಬ ಮಾಡಿದರು. ಸೊ ಅದ್ರದ್ದು ವಿಡಿಯೋ ಮಾಡಿದ್ದೀನಿ, ಬನ್ನಿ ನೋಡೋಣ. ಈ ಹಬ್ಬ 2 ದಿನ ನಡೆಯುತ್ತೆ. ನೈಟು ಈ ದೇವರು ಇದರಲ್ಲಿ ಕೊಂಡ ಎಲ್ಲ ಆಗುತ್ತೆ. ಸೊ ನೈಟು ಕೊಂಡಕ್ಕೆ ಬೆಂಕಿ ಹಾಕೋದು ಅಂತ ಎಲ್ಲ ಮಾಡ್ತಾರೆ. ಅದ್ರದ್ದೆಲ್ಲ ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ನಮ್ಮ ಪಾಪು ಬೇರೆ ಇರೋದ್ರಿಂದ ಸೊ ಜಾಸ್ತಿ ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ. ಇದು ನಾವು ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಪಾಪು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂದರೆ ಮಾರ್ನಿಂಗ್ ಹೋಗೋಣ ಅಂದರೆ ತುಂಬ ಜನ ಇರ್ತಾರೆ. ಸೊ ಮಾರ್ನಿಂಗಿಗೆ ಕೊಂಡ ಆಗೋದು. ಸೊ ಅದರಿಂದ ಅವಾಗ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ನೈಟೇ ಹೋಗಿದ್ವಿ. ನಾವು ಹೋಗಿದ್ದಾಗ ಬರೀ ಒಂದೇ ಒಂದು ದೇವ್ರನ್ನ ಮಾತ್ರ ಕುಣಿಸ್ತಾಯಿದ್ರು. ಇನ್ನೂ 3-4 ದೇವ್ರುಗಳ್ನೆಲ್ಲ ಕುಣಿಸ್ತಾರೆ ನೈಟೆಲ್ಲ. ಮತ್ತು ನೈಟೇ ಕೊಂಡಕ್ಕೆ ಬೆಂಕಿ ಎಲ್ಲ ಹಾಕ್ತಾರೆ. ಸೊ ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾವೇನು ಬಂದಿರಲಿಲ್ಲ, ಪಾಪು ಬೇರೆ ಚಿಕ್ಕೋನಲ್ವಾ. ಸೊ ನಾವೇನು ಬಂದಿರಲಿಲ್ಲ. ಅಂದರೆ ನಾನು ಮದುವೆ ಆದ 1-2 ವರ್ಷ ಈ ಹಬ್ಬ ನೋಡಿದ್ದೀನಿ. ಕೊಂಡಕ್ಕೆ ಬೆಂಕಿ ಹಾಕೋದೆಲ್ಲ ನಾನು ನೋಡಿದ್ದೀನಿ. ಸೊ ಸಾಧ್ಯ ಆದರೆ ಮುಂದಿನ ವರ್ಷದಲ್ಲಿ ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಮಾರ್ನಿಂಗಿನ ವಿಡಿಯೋ. ಸೊ ದೇವರು ಒಬ್ಬರ ಮೇಲೆ ಮೈ ಮೇಲೆ ಬಂದ್ಬಿಟ್ಟು ಮಳೆ ಬೆಳೆ ಏಳುತ್ತೆ ಅಂತಾರೆ. ಸೊ ಅದ್ರದ್ದಿದು. ನಾವು ನಮ್ಮ ಪಾಪನ್ನು ಸಹ ಕರ್ಕೊಂಬಂದಿದ್ವಿ. ಯಾಕಂದರೆ ನಾವೇನು ಕೊಂಡಕ್ಕೇನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ತುಂಬ ಜನ ಇರ್ತಾರೆ, ನಾವು ನೋಡೋಕ್ಕೂ ಆಗಲ್ಲ. ಸೊ ಪಾಪು ಬೇರೆ ಚಿಕ್ಕೋನಲ್ವಾ. ಸೊ ಆ ಬಿಸಿಲಲ್ಲಿ ಎಲ್ಲಿ ಇದು ಮಾಡೋದು, ಒಂದೊಂದ್ಸತಿ ರೊಚ್ಚೆ ಹಿಡಿದ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವೇನು ಕೊಂಡಕ್ಕೇನು ಕರ್ಕೊಂಡು ಹೋಗೋದು ಬೇಡ, ಕೊಂಡ ಆದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಹರೆ ಬಡಿಯೋದು, ಟಮಟೆ ಎಲ್ಲ ಬಡಿತಿದ್ರಲ್ಲ, ಸೊ ಅದೆಲ್ಲ ನೋಡ್ತಾನೆ ಅಂತ ಅಂದ್ಬಿಟ್ಟು ಸೊ ಬೆಳಿಗ್ಗೆನೇ ಕರ್ಕೊಂಬಂದಿದ್ವಿ. ಇಲ್ಲಿ ಒಬ್ಬರಿಗೆ ದೇವರು ಬರುತ್ತೆ. ಸೊ ಅವ್ರಿಗೆ ದೇವರು ಬಂದಾಗ ಅದೇನೋ ಮುಳ್ಳಾವ್ಗೆ ಅಂತ ಏನೋ ಅಂತಾರೆ. ಸೊ ಅದು ಪ್ರೊನೌನ್ಸಿಯೇಷನ್ ನಂಗೆ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ. ಸೊ ಮುಳ್ಳಾವ್ಗೆ ಅಂತ ಏನೋ ಅಂತಾರಂತೆ ಅದನ್ನು. ಸೊ ಅದು ಒಂಥರ ಮುಳ್ಳಿರುತ್ತೆ, ಒಂಥರ ಚಪ್ಪಲಿ ಇದರಲ್ಲೇ ಒಂಥರ ಮುಳ್ಳು ಥರ ಇರುತ್ತೆ. ಸೊ ಅದ್ರ ಮೇಲೆ ನಿಂತ್ಕೊಂಡು ಅವರು ಈ ವರ್ಷದಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಅದ್ರದ್ದಿದು. ಸೊ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅವ್ರು ಏನು ಹೇಳ್ತಾರೆ ಅನ್ನೋದು ಸ್ವಲ್ಪ ಎಲ್ಲ ಕೇಳಿಸುತ್ತೆ. ಸೊ ನಾನು ದೂರದಿಂದ ವಿಡಿಯೋ ಮಾಡ್ತಿರೋದ್ರಿಂದ ಅಷ್ಟೊಂದೇನು ಕ್ಲಾರಿಟಿಯಾಗಿ ಕೇಳಿಸಲ್ಲ. ಸೊ ಸ್ವಲ್ಪ ಆದರೂ ಕೇಳಿಸುತ್ತೆ. ನಮ್ಮ ಪಾಪು ಅವರು ಟಮಟೆ ಎಲ್ಲ ಬಡಿತಿದ್ರಲ್ಲ, ಸೊ ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದ. ಸೊ ಅವ್ರು ಟಮಟೆ ಬಡಿಯೋದೇನಾದರೂ ನಿಲ್ಲಿಸಿದ್ರೆ ಜೋರಾಗಿ ಕಿರಿಸ್ತಿದ್ದ, ಟಮಟೆ ಬಡೀರಿ ಅಂತ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇದ್ದ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇವರಿಗೆ ದೇವ್ರು ಬರೋದು, ಕೊಂಡನೂ ಸಹ ಇವರೇ ತುಳಿಯೋದು. ಇವರೊಬ್ಬರೇ ಮಾತ್ರ ಕೊಂಡ ತುಳಿಯೋದು. ಸೊ ಇಲ್ಲಿ ಬೇರೆಯವ್ರು ಯಾರೂ ತುಳಿಯೋ ಆಗಿಲ್ಲ ಈ ಊರಲ್ಲಿ. ಇವರಿಗೆ ದೇವ್ರು ಬರುತ್ತೆ. ಸೊ ಇವ್ರು ಮಾತ್ರ ತುಳಿತಾರಷ್ಟೇ.
ಆದ್ರಿ ಮಳೆಯಿಂದ ಅಷ್ಟೇ ಮಳೆ ಗಂಟ ಬಿತ್ತನೆ, ಮುಂಗಾರಿ ಮಳೆ ಜಾಸ್ತಿ, ಶ್ಯಾಮ ನೂರು ದಿನ ತಂಪು ಮಾಡಿ ಸಾಕಿ ಜನಕರಿಗಳಿಗೆ ರೋಗಾದಿಗಳು ಜಾಸ್ತಿ. ಕೊಂಡ ಎಲ್ಲ ಆದಮೇಲೆ ನಮ್ಮ ಪಾಪುನ ಕರ್ಕೊಂಬಂದ್ವಿ. ಸೊ ಇಲ್ಲಿ ಆರತಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಚಿಕ್ಕದು ಮೆರವಣಿಗೆ ದೇವ್ರು ಮಾಡ್ತಾರಲ್ಲ, ಸೊ ಆ ಥರ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ನೋಡೋಕ್ಕೆ. ಬಟ್ ಈ ಸರಿ ನಾವು ಕೊಂಡ ಆದಮೇಲೆ ಬಂದ್ವಲ್ಲ, ಸೊ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕೊಂಡ ಎಲ್ಲ ಆದಮೇಲೆ ಊಟ ಹಾಕಿಸ್ತಾರೆ ಊರಿನ ಜನಗಳಿಗೆಲ್ಲ. ಸೊ ಎಲ್ಲರೂ ಕೊಂಡ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ತಾರೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನ ಊರಿನ ಜನ ಎಲ್ಲ ಸೇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೋ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.